ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಳ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬ್ಲಾಗ್ನ ಬೆಳಗ್ಗೆನೇ ಶುರು ಮಾಡ್ತಾ ಇದ್ದೀನಿ. ಏನು ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಅಮ್ಮನ ಮನೆಗೆ ಹೊಟ್ಟಿದ್ದೀನಿ. ಅಮ್ಮನ ಮನೆ ಅಂದರೆ ಅಮ್ಮ ಅಜ್ಜಿ ಮನೇಲಿದ್ದಾರಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾಕೋ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಹಾಗೆ ಬೆಳಗ್ಗೆನೇ ಫೋನ್ ಮಾಡಿದರು, ನನಗೆ ಮನಸ್ಸು ತಡೀತಾ ಇಲ್ಲ. ಹಾಗಾಗಿ ಇವಾಗ ಹೊರಟಿದ್ದೀನಿ. ಅಡುಗೆ ಎಲ್ಲ ಮಾಡಿದ್ದೀನಿ. ಪ್ರವೀಣ್ ಅವ್ರಿಗೆ ನೈಟಲ್ಲಿ ಆಗಬೇಕಲ್ಲ, ಅದಕ್ಕೆ ಬೆಳಗ್ಗೆ ಬರ್ತೀನಿ ನಾನು. ಅವ್ರಿಗೆ ನೈಟ್ಗೆ ಆಗಂಗೆ ಇವಾಗ ಬೆಳಗ್ಗೆ ಮುದ್ದೆ, ಮಧ್ಯಾಹ್ನಕ್ಕೆ ರೈಸ್ ಮಾಡಿದ್ದೀನಿ, ನೈಟ್ಗೆ ರೈಸ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಸಾಂಬಾರು, ಸ್ವಲ್ಪ ಮೊಸರು, ಒಗ್ಗರಣೆ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಅಪ್ಪುಗೆ ಊಟ ಮಾಡಿಸ್ಕೊಂಡು ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಅವನಿಗೆ ಹಾಕ್ಕೊತಾ ಇದ್ದೆ. ಹಾಗೆ ವ್ಲಾಗ್ ಕೂಡ ಶುರು ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ವಿಡಿಯೋಗಳಿಗೆ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾರೋ ಎಲ್ಲರಿಗೂ ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಅಪ್ಪಗೆ ಸ್ವಲ್ಪ ರೈಸು ಸಾಂಬಾರು ಹಾಕ್ಕೊಂಡು ತಿನ್ನಿಸ್ಬಿಡ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಕ್ಕ ಅಲ್ಲೇ ಇದ್ದಾರೆ ಆಲ್ರೆಡಿ. ಅವ್ರಿಗೆ ಒಂದು 2 ಡೇಸಿಂದ ಅಲ್ಲೇ ಇದ್ದಾರೆ ಅಕ್ಕನೂ. ಆದರೆ ನೆನ್ನೆ ಎಲ್ಲ ಯಾವುದೋ ಒಂದು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟಿದ್ವಿ, ಹೋಗೋಕ್ಕೆ ಆಗಿರಲಿಲ್ಲ ನನಗೆ. ಹಾಗಾಗಿ ಇವತ್ತು ಅವನಿಗೆ ನೋಡ್ಕೊಂಡು ಬಂದ್ಬಿಡೋಣ ಹೋಗಿ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಸ್ವಲ್ಪ ಪಾಪಕ್ಕೆ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ರವೀಣ್ ಅವರೇ ಬಿಡ್ತೀವಿ ಅಂತ ಹೇಳಿದ್ರು. ಯಾಕಂದರೆ ಬಸ್ಗಳಿರಲ್ಲ ಅಲ್ವಾ, ಹಾಗಾಗಿ ಅವರೇ ಬೈಕಲ್ಲಿ ಇಲ್ಲಿಂದ ನಮಗೆ ಊರು ಹತ್ರ ಅಮ್ಮನ ಮನೆ ಅಂದರೆ ಅಜ್ಜಿ ಮನೆ, ಹಾಗಾಗಿ ಅವರೇ ಕರ್ಕೊಂಡೋಗಿ ಬಿಟ್ಟರು. ಇವಾಗ ಎತ್ತೋರ್ಗೆ ಹುಷಾರಿಲ್ಲ ಅಂದರೆ ನಮಗೂ ಕೂಡ ಮನಸ್ಸು ತಡೆಯಲ್ಲ. ಅದರಲ್ಲೂ ಬೇರೆ 3 ದಿವಸದಿಂದ ಹುಷಾರಿರಲ್ವಂತೆ. ನಾನು ಯಾವುದೋ ಫಂಕ್ಷನ್ನು ಅದು ಇದು ಅಂದ್ಕೊಂಡು ಅವ್ರ ಕಡೆ ನನಗೆ ಗಮನ ಕೊಡೋಕ್ಕೂ ಆಗಿರಲಿಲ್ಲ, ಹೋಗೋಕ್ಕೂ ಆಗಿರಲಿಲ್ಲ. ಬರೀ ಫೋನಲ್ಲಿ ಮಾತ್ರ ಮಾತಾಡಿದ್ದೆ. ನನಗೆ ಬೇಜಾರಾಗೋಯಿತು. ಹಾಗಾಗಿ ಫಸ್ಟು ಏನೆಲ್ಲ ಮುಗಿಸ್ಕೊಂಡು ಅಮ್ಮನ್ನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟೆ. ಮನಸ್ಸು ತಡಿಲಿಲ್ಲ. ಅಕ್ಕ ಇದ್ದರು, 3 ದಿವಸದಿಂದ ಅಕ್ಕ ಇದ್ದರು. ಆದರೆ ನನಗೆಲ್ಲ ಒಂದು ಕಡೆ ಬೇಜಾರು, ಅಯ್ಯೋ ನಾನು ಹೋಗೋಕ್ಕಾಗಲಿಲ್ವಲ್ಲ, ನೋಡ್ಕೊಳಕ್ಕಾಗಲಿಲ್ವಲ್ಲ ಅಂತ. ಕರಿ ಅಮ್ಮಮ್ಮನ ಕರಿ. ಹೋಗಿದ ತಕ್ಷಣ ಅಜ್ಜಿ ಮೊಮ್ಮಗೊಂದು ಮುದ್ದಾಟ ಎಲ್ಲ ಆಯಿತು. ಹಾಗೆ ನಮ್ಮ ಅಜ್ಜಿ ಅಂದರೆ ಅವನಿಗೆ ಮುತ್ತಜ್ಜಿ ಹತ್ರ ಹೋಗಿ ಎಲ್ಲೆಡ್ಕೆ ಕೇಳ್ತಾವನು ಆಲ್ರೆಡಿ, ಚಚ್ಕೊಡಿ ಅಂತ. ನಮ್ಮ ಅಮ್ಮನ ಕಡೆ ನೋಡೋದು, ಅವ್ರ ಹತ್ರ ಹೋಗಿ ಕೇಳೋದು, ಈ ಥರ ಮಾಡ್ತಾಯಿದ್ದ. ಯಾಕೆ ಅಮ್ಮ ಅಜ್ಜಿ ಮನೇಲಿದ್ದಾರೆ ಹೇಳಿ ಅಂತ ಕೇಳಿದ್ರಿ. ತುಂಬ ದೊಡ್ಡ ರೀಸನ್ ಅಂತ ಏನಿಲ್ಲ. ನಮ್ಮಮ್ಮಂಗೆ ನಾವಿಬ್ಬರು ಹೆಣ್ಮಕ್ಳು, ಮದುವೆ ಆಯಿತು, ಎಲ್ಲ ಆಯಿತು. ನಮ್ಮಮ್ಮ ಅವರ ತಂದೆ ಅವ್ರು ಇನ್ನೂ ಇದ್ದರು, ಚೆನ್ನಾಗಿದ್ದರು ನಮ್ಮ ಮದುವೆಗೆಲ್ಲ. ಆದರೆ ಸಡನ್ನಾಗಿ ಅವ್ರಿಗೂ ಹುಷಾರಿಲ್ದಂಗೆಲ್ಲ ಆಗಿ ಅವರು ಕೂಡ ತೀರೋದ್ರು. ಅದಾದಮೇಲೆ ನಮ್ಮ ಅಜ್ಜಿ ಒಬ್ಬರೇ ಇದ್ದರು ಈ ಮನೇಲಿ. ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಬಾಗಿಲು ಹಾಕ್ಕೊಂಡು ಒಬ್ಬರೇ ಇದ್ಬಿಡ್ತಾಯಿದ್ರು. ಫುಲ್ಲು ಸ್ಕಿನ್ನೆಲ್ಲ ವೈಟ್ಗಾಗಿ, ಅವ್ರು ಏನು ಊಟ ಮಾಡ್ದಂಗೆ ಎಲ್ಲ ಕಿಚನೆಲ್ಲ ಹಂಗಂಗೆ ಏನು ಮಾಡ್ಕೊಂಡ್ರು ಹಂಗಂಗೆ ಅಲ್ಲೇ ಕೊಳ್ತು ಇದೆಲ್ಲ ಆಗ್ತಾಯಿತ್ತಂತೆ. ಅದನ್ನು ನಮಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಈಚೆನೇ ಬರ್ತಾಯಿಲ್ಲ ನಿಮ್ಮಮ್ಮ ಅಂತ ಎಲ್ಲ. ನಮ್ಮಮ್ಮಂಗೆ ಮನಸ್ಸು ತಡಿಲಿಲ್ಲ. ನಮಗೆ ಹೇಗೆ ನಮ್ಮಮ್ಮಂಗೆ ಹುಷಾರಿಲ್ಲ ಅಂದರೆ ತಡಿಯಲ್ವೋ, ಅವ್ರಿಗೂ ಅಷ್ಟೇ ಅಲ್ವಾ. ಎತ್ತವ್ರನ್ನ ಬಿಟ್ಕೊಡೋಕ್ಕಾಗತ್ತಾ? ನಮ್ಮಮ್ಮ ಇಲ್ಲ, ಧೈರ್ಯ ಮಾಡಿ ನೀವಿಬ್ಬರು ಗಂಡನ ಮನೇಲಿದ್ದೀರಾ, ನನ್ನ ಮನೆಗೆ ಬಂದು ಯಾರಾದರೂ ಒಬ್ಬರು ಅಲ್ಲಿರ್ರಿ, ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಅಕ್ಕನ್ನ ಆ ಮನೆಗೆ ಬಿಟ್ಟು ಅಮ್ಮ ಬಂದು ಇಲ್ಲಿಗೆ ಬಂದರು. ಇಲ್ಲಿ ಬಂದ ಮೇಲೆ ಅಜ್ಜಿನ ಅವರೇ ನೋಡಿಕೊಂಡ್ರು. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಮನೇಲಂತೂ ಇರಲ್ಲ, ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಅಜ್ಜಿನೂ ಕೂಡ ಅಷ್ಟೇ, ಇವಾಗ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ. ಸಣ್ಣ ಪುಟ್ಟ ಮನೆ ಕೆಲಸಗಳನ್ನ ಮಾಡಿಕೊಂಡು ಅಮ್ಮನ ಜೊತೆ ಆರಾಮಾಗಿದ್ದಾರೆ. ಅಡುಗೆ ಮಾಡಿ ಇಟ್ಬಿಟ್ಟು ಹೋಗ್ತಾರೆ, ಅವರು ಊಟ ಮಾಡ್ತಾರೆ. ತಿರ್ಗಾ ಸಂಜೆ ಬಂದಿದ್ದ ತಕ್ಷಣ ಅವರು ಅಜ್ಜಿ ಜೊತೆ ಇರ್ತಾರೆ. ಹೆಣ್ಮಕ್ಳಲ್ಲೇ ಈ ಗುಣ ಬರೋದು ಅಂತಲೇ ಹೇಳ್ತಾರೆ. ನಮಗೂ ಯಾಕೆ ನಮ್ಮಮ್ಮ ಅವ್ರನ್ನ ನೋಡ್ಕೊಬೇಕು, ವಯಸ್ಸಾದಂಥ ಕಾಲದಾಗ ಅವ್ರಿಗೇನೋ ಒಂದು ಮಾಡಬೇಕು ಅಂತ ಯಾಕೆ ಇಷ್ಟೊಂದು ಒದ್ದಾಡ್ತೀವಿ ಅಂದರೆ ಇದೇ ಕಾರಣಕ್ಕೋಸ್ಕರ. ಅವ್ರಿಗೆ ಹೆಂಗೆ ಅವ್ರ ತಾಯಿ ವಯಸ್ಸಾದ್ಮೇಲೆ ನೋಡ್ಕೊಬೇಕು, ಅವ್ರನ್ನ ಎತ್ತೋರ ಋಣನ ನಾವು ತೀರಿಸ್ಬೇಕು. ಅವ್ರೇನು ಕೊಟ್ಟರು, ಏನು ಮಾಡಲಿಲ್ಲ ಅಂದರು, ಆಸ್ತಿ ಮಾಡಲಿಲ್ಲ ಅಂದರು, ಏನು ಮಾಡಲಿಲ್ಲ ಅಂದರೂ ಅವ್ರನ್ನ ನೋಡ್ಕೊಬೇಕು ಅನ್ನೋದೊಂದು ಇದೆಯಲ್ಲ, ಅದು ನೋಡಿನೇ ನಮಗೂ ಬಂದಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಅವ್ರನ್ನ ಅವಾಗವಾಗ ಹೋಗಿ ನೋಡ್ಕೊಂಬರ್ತೀವಿ, ಇಲ್ಲ ಕರಿತೀವಿ ನಾವೇನೇ ಮನೆಗೆ. ನಮ್ಮ ಮನೇಲಿ ಬಂದು ಇರ್ತಾರೆ. ಏನು ಮಾಡ್ತಾ ಇರೋದು? ಹಂಗಡ್ದ
ನೋಡಿ ಜೋ ಜೋ ಆಡ್ತಾವ ನೋಡಿ. ನಾನು ನೋಡಿರೋ ಪ್ರಕಾರ ಸಹಜವಾಗಿ ಹೆಣ್ಮಕ್ಳಲ್ಲೇ ಈ ಗುಣ ಇರುತ್ತೆ, ತಂದೆ ತಾಯಿನ ನೋಡ್ಕೊಬೇಕು, ಅವ್ರ ಕಷ್ಟದಲ್ಲಿ ಭಾಗಿಯಾಗಬೇಕು ಅನ್ನೋದೆಲ್ಲ. ಹಾಗೆ ನಮ್ಮ ಅಮ್ಮಂಗೂ ಅಷ್ಟೇ. ಹಾಗಾಗಿನೇ ಅವರು ಅಜ್ಜಿ ಮನೇಲಿ ಬಂದು ಅವ್ರನ್ನ ನೋಡಿಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾರೆ. ನಾವು ಬಂದಾಗ ಈ ಥರ ಅಕ್ಕಿ ಮಿಷಿನು, ರಾಗಿ ಮಿಷಿನು, ನೀರು ತಂದ್ಕೊಡೋದು ಈ ಥರದ್ದೆಲ್ಲ ಮಾಡ್ತಾರೆ. ಅಕ್ಕ ಭಾವ ಕೂಡ ಅದನ್ನೆಲ್ಲ ಮಾಡಿಕೊಡ್ತಾರೆ. ಅವ್ರನ್ನೇ ಜಾಸ್ತಿ ಹೋಗಿ ಬರ್ತಾರೆ, ಅವಾಗವಾಗ ಹೋಗಿ ಬರ್ತಾ ಇರ್ತಾರೆ ಅಕ್ಕ ಭಾವನು. ನಾನು ಕೂಡ ಹೋಗಿದ್ನಲ್ಲ. ಈ ನೀರು ತರೋದಕ್ಕೆಲ್ಲ ತುಂಬ ಅಮ್ಮ ಹೋಗೋದಕ್ಕಾಗಲ್ಲ. ಅವಾಗವಾಗ ಭಾವ ಇಲ್ಲ ಯಾರಾದರೂ ಹೋಗಿ ತಂದು ಕೊಡ್ತಾರೆ, ಇಲ್ಲ ಹಾಕಿಸ್ಕೊತಾರೆ ಮನೆಗೆ. ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಅಜ್ಜಿನ ನೋಡ್ಕೊತಾ ಇದ್ದಾರೆ. ಚಡ್ಡಿ ಹಾಕಿಲ್ಲ, ಯಾರು ನನ್ನ ಚಡ್ಡಿ ಕದ್ದಿದ್ದು, ಯಾರು ನನ್ನ ಚಡ್ಡಿ ಕದ್ದಿದ್ದು. ಇದು ಬಂದು ನಮ್ಮ ತಾತನ ಸ್ವಂತ ಮನೆ ಅಂತಲೇ ಹೇಳ್ಬೋದು. ಹಾಗಾಗಿನೇ 1-2-3 ಮನೆ ಬಾಡಿಗೆ ಬರುತ್ತೆ, ಅಜ್ಜಿಗೂ ಕೂಡ ಆಗುತ್ತೆ. ಹಾಗೆ ಅಮ್ಮನೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಅವರು ಬಾಡಿಗೆ ದುಡ್ಡಲ್ಲಿ ನಾನು ಇರಬಾರ್ದು, ಅದು ನಮ್ಮ ಅಮ್ಮಂಗೆ ಸೇರಿದ್ದು ಅಂತೇಳಿ ಅವ್ರು ಕೆಲ್ಸಕ್ಕೆ ಹೋಗಿ ಅವರು ಸಂಪಾದನೆ ಮಾಡಿದ್ರಲ್ಲಿ ಏನೋ ಒಂಚೂರು ತಂದುಕೊಟ್ಟು ಹಣ್ಣುಗಳು ಅದು ಇದು ಮಾಡ್ತಾಯಿದ್ದಾರೆ. ನಾವು ಕೂಡ ಆವಾಗವಾಗ ಹೋಗಿ ಅವರು ಮೊಮ್ಮಕ್ಕಳು ಅಂತ ನಾವು ಕೂಡ ಮಾತಾಡ್ಸ್ಕೊಂಡು ಬರ್ತೀವಿ. ಅಕ್ಕ ಬಂದು 3 ದಿವಸದಿಂದ ಮನೇಲೇ ಇದ್ದಿದ್ದರಿಂದ ಅವರು ಹೊರಟರು. ಆ ಭಾವ ಬಂದಿದ್ದರು, ಹಾಗಾಗಿ ಅವರು ಸ್ವಲ್ಪ ಇದನ್ನೆಲ್ಲ ಹಾಕ್ಸ್ಕೊಂಬಂದ್ವಿ, ನಾವು ಮಿಷಿನ್ಗೆಲ್ಲ ಹಾಕ್ಸ್ಕೊಂಬಂದು ಆನಂತರ ಅವ್ರು ಹೋದರು. ಅವ್ರು ಹೋಗಬೇಕಾದ್ರೆ ಯಾಕಂದರೆ 3 ದಿವಸ ಅವ್ರು ಇಲ್ಲೇ ಇದ್ದಿದ್ದರಿಂದ ಅವರು ಕೂಡ ಇಲ್ಲ ಇನ್ನೂ ಇಲ್ಲೇ ಇರೋಕ್ಕಾಗಲ್ಲ, ಇವಾಗ ಹುಷಾರಾಗಿದೆಯಲ್ವ, ನೀನು ನಾಳೆ ಬೆಳಗ್ಗೆ ಎದ್ಬಿಟ್ಟು ಹೋಗಮ್ಮ, ನಾನು ಹೋಗ್ತೀನಿ, ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರು ಹೊರಟರು. ಹೋಗಬೇಕಾದ್ರೆ ಏನಾಗುತ್ತೆ ಅಂದರೆ ಬೇಜಾರು, ಹೆಣ್ಮಕ್ಳನ್ನ ಕಳ್ಸ್ಕೊಡೋದೇ ತಾಯ್ದಿರಿಗೆ ಬೇಜಾರಲ್ಲ. ಅವರು ಇಲ್ಲ ಹೆಂಗೋ ನಾನು ಬಂದಿದ್ದಾಳಲ್ಲ, ಬೆಳಗ್ಗೆ ಹೋಗು ಅಂತಿದ್ರು. ಅವರು ಕೆಲಸ ಇದೆ ಅಮ್ಮ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟರು. ನಾನು ಕೂಡ ಬಲವಂತ ಮಾಡಲಿಲ್ಲ. ನಾನು ಏನೋ 3 ದಿವಸದಿಂದ ಇದ್ದಿದ್ರೆ ಏನೋ ಅನ್ಬೋದಾಗಿತ್ತು, ಇರಲಿಲ್ಲ ಅಲ್ವಾ, ಹಾಗಾಗಿ ಸುಮ್ಮನಾದೆ. ನಮ್ಮದು ಇದು ಬಂದು ನಮ್ಮ ತಾಯಿಯವರ ಊರು, ಅಂದರೆ ತವ್ರ ಮನೆಯಲ್ಲೇ ಅವ್ರು ಇರೋದು. ಹಾಗಾಗಿ ಅಷ್ಟೇ, ಯಾರು ಎಷ್ಟೇ ಕೆಟ್ಟದಾಗ ಅಂದ್ಕೊಂಡ್ರು ಏನೇ ಅಂದ್ಕೊಂಡ್ರು ಅವ್ರೇನು ಕರ್ತವ್ಯ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರು ಮಾಡ್ತಾಯಿದ್ದಾರೆ. ಅದು ಅವ್ರ ಒಳ್ಳೆಯ ಗುಣ. ಬೇರೆಯವ್ರು ಇನ್ಯಾರೋ ಏನೇನೋ ತಪ್ಪು ಕಲ್ಪನೆಗಳನ್ನ ಮಾಡಿಕೊಂಡು ಇಲ್ದಿದ್ದೆಲ್ಲ ಅಂದ್ಕೊಂಡ್ರೆ ಅದೇನೂ ಮಾಡೋದಕ್ಕಾಗಲ್ಲ. ಅದು ಹೆಣ್ಮಕ್ಳಲ್ಲೇ ಸಹಜವಾಗಿ ಬರುತ್ತೆ. ಹೇಳ್ಬೇಕು ಅಂದರೆ ಎಷ್ಟೋ ಜನ ಗಂಡು ಮಕ್ಕಳಿದ್ರೂ ನಾವೇನು ಮಾಡಲಿ ಅಂತ ಕೇಳೋರೇ ಜಾಸ್ತಿ. ಅಂಥದ್ರಲ್ಲಿ ಹೆಣ್ಮಕ್ಳನ್ನ ಇಟ್ಕೊಂಡು ತಂದೆ ತಾಯಿಗಳು ಎಷ್ಟು ಒದ್ದಾಡ್ತಾರೆ ಅಂತ ನಮಗೆ ಗೊತ್ತು. ಅಯ್ಯೋ ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಆಗೋಯ್ತು, ನಮ್ಮ ಜೀವನ ಏನಪ್ಪ ಅನ್ನೋರು ಇದ್ದಾರೆ. ಅಂಥದ್ರಲ್ಲಿ ಗಂಡು ಮಕ್ಕಳಿದ್ರೂ ಒಂಥರ ತಲೆ ಕೆಡಿಸ್ಕೊಂಡು ಹಂಗೆ ಹಿಂಗೆ ಅಂತ ಅಂತಾರಲ್ಲ, ಅಂಥವ್ರಿಗೆ ಏನು ಹೇಳಬೇಕು ಗೊತ್ತಾಗಲ್ಲ. ಆದರೆ ನಮ್ಮಮ್ಮ ಆಗಲ್ಲ, ಇಲ್ಲ ನಮ್ಮಮ್ಮನ ನಾನು ನೋಡ್ಕೊಬೇಕು ಅಂತ ಅವರು ಎಲ್ಲರನ್ನೂ ಎದುರಿಸ್ಕೊಂಡು ಅವ್ರಲ್ಲಿ ನಿಂತ್ಕೊಂಡು ಅವ್ರನ್ನ ನೋಡ್ಕೊತಾ ಇದ್ದಾರಲ್ಲ, ಅದು ನಮಗೆ ಖುಷಿ. ಹಾಗೆ ನಾವು ಕೂಡ ಅದೇ ಥರನೇ ಎಲ್ಲರನ್ನೂ ಎದುರಿಸಿ ನಮ್ಮ ತಾಯಿನ ನಾವು ನೋಡ್ಕೊಬೇಕು. ಹೆತ್ತವ್ರನ್ನ ಯಾವತ್ತೂ ಕೈಯಲ್ಲಿ ಬಿಡಬಾರ್ದು, ಅದು ನಾವು ಅವರಿಂದ ಕಲ್ತಿರೋ ಪಾಠ. ನಮ್ಮ ತಾತ ಇದ್ದಾಗೂ ಅಷ್ಟೇ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರು ನಮ್ಮಮ್ಮ. ಆದಷ್ಟು ಅವ್ರ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಮಾಡಿದ್ರು. ಕೋವಿಡ್ ಬಂತು, ಅವ್ರಿಗೆ ಕೊರೋನಾ ಇದೆ ಅಂತ ಪಾಸಿಟಿವ್ ಅಂತ ಬಂತು. ಎಷ್ಟು ಭಯದಿಂದ ಅಲ್ಲಿ ಇದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿತ್ತು. ಆದರೂ ಉಳಿಸ್ಕೊಳಕ್ಕಾಗಲಿಲ್ಲ ನಮ್ಮ ತಾತನ, ಅವರು ತೀರೋದ್ರು. ಅಟ್ಲೀಸ್ಟ್ ಈ ಅಜ್ಜಿ ಎಷ್ಟು ದಿನ ಇರ್ತಾರೋ ಅಷ್ಟು ದಿವಸ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಅವ್ರದ್ದು. ಹಾಗಾಗಿ ನಾವಿಲ್ಲಿಗೆ ಬರೋದು ಯಾವಾಗಲೂ ಅಪರೂಪನೇ. ಅಂದರೆ ಇಲ್ಲಾಂದರೆ ಅಲ್ಲಿಗೆ ಬಂದುಬಿಡ್ತೀವಿ, ಅಂಚಪಳ್ಳಿಗೆ ಇರ್ತಾರಲ್ಲ ಅಮ್ಮನೂ ಅಲ್ಲಿಗೆ ಬರ್ತಾರೆ. ಇದು ನಮ್ಮ ತಾತ ಕಟ್ಸಿರೋ ಅಂಥ ಮನೆ. ಅಲ್ಲಿ ಬಾಡಿಗೆ ಬರೋದ್ರಿಂದ ಅಜ್ಜಿಗೂ ಕೂಡ ಆಗುತ್ತೆ. ನಾನು ನೈಟ್ ಏನೂ ಅಷ್ಟು ವೀಡಿಯೋ ಮಾಡಲಿಲ್ಲ. ಅಲ್ಲಿಗಿಂದ ಹೋದ್ಮೇಲೆ ನಮ್ಮ ಅತ್ತೆ ಜೊತೆ ಎಲ್ಲ ಆಟ ಆಡ್ಕೊಂಡು ಆರಾಮಾಗಿದ್ದ ಅಪ್ಪು ಅಂತೂ ಓಡಾಡಿಕೊಂಡು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತಿರ್ಗಾ ವ್ಲಾಗ್ನ ಶುರು ಮಾಡಿದೆ. ಆ ಮಾರ್ನಿಂಗ್ ಸ್ವಲ್ಪ ಕಾಫಿ ಎಲ್ಲ ಕುಡಿದು ನಾನು ಸುತ್ತ ಅಲ್ಲಿರೋ ವಾತಾವರಣ ನೋಡ್ಕೊಂಬರೋದೇ ನಂಗೆ ತುಂಬಾ ಇಷ್ಟ. ಹಾಗಾಗಿ ಒಂದು ರೌಂಡ್ ಎಲ್ಲ ಹೋಗಿದ್ದೆ. ಇವಾಗ ಬಿಸಿಲಿರೋದ್ರಿಂದ ಮಧ್ಯಾಹ್ನ ಹೋಗೋದು ಅಷ್ಟು ಇಷ್ಟ ಆಗಲ್ಲ. ಆದರೆ ಬೆಳಗ್ಗೆ ಮತ್ತು ಒಂಥರ ಸಂಜೆ ಆಗ್ತಾ ಇರುತ್ತಲ್ಲ, ಆ ಟೈಮ್ ತುಂಬಾ ತಂಪಾಗಿರುತ್ತೆ ಆ ಊರದ್ದು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬಂದ್ವಿ. ಇಲ್ಲಿ ಅಮ್ಮ ಕೆಲ್ಸಕ್ಕೆ ರೆಡಿಯಾಗಿದ್ದರು. 3 ದಿವಸದಿಂದ ರಜೆ ಹಾಕಿದ್ರಲ್ಲ ಅಂತ ಅವನು ಗುರಾಯಿಸ್ಕೊಂಡು ಮುನ್ಸ್ಕೊಂಡು ನಿಂತಿದ್ದ, ಹೋಗ್ತಾ ಇದೆ ಅಜ್ಜಿ ಅಂತ. ಹಾಗಾಗಿ ಅಮ್ಮ ಕೂಡ ರೆಡಿಯಾಗಿದ್ದರು. ರೈಸ್ ಸಾಂಬಾರು ಮಾಡಿಟ್ಟು
ಅಜ್ಜಿಗೆಲ್ಲ ಮಾಡಿಟ್ಟು ಅವರು ಕೂಡ ರೆಡಿಯಾಗಿ ಹೊರಟರು ಕೆಲಸಕ್ಕೆ. ಅವರು ಕೂಡ ಮಿಸ್ ಮಾಡೋ ಆಗಿಲ್ಲ ಕೆಲಸ. ಅಲ್ಲಿ 3 ದಿವಸದಿಂದ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗಿಲ್ಲ ಅಂತ ಫೋನ್ ಮೇಲೆ ಫೋನ್ ಬಂದಿತ್ತಂತೆ. ಅವ್ರು ಆದರೂ ಇವತ್ತು ರಜೆ ಹಾಕ್ತೀನಿ ನೀನು ಇದೆಯಲ್ಲ ಅಂತ ಹೇಳಿದ್ರು. ಇಲ್ಲ ಬೇಡಮ್ಮ ನಾನು ಹೋಗ್ತೀನಿ ಬೆಳಗ್ಗೆನೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ದೆ. ಆದರೆ ಅಪ್ಪು ಏನು ಮಾಡ್ದಂದ್ರೆ ಅವರಿಂದನೇ ಓಡೋಗ್ತಾ ಇದ್ದಾನೆ ಅಜ್ಜಿ ಅಮ್ಮಮ್ಮ ಅಂದ್ಕೊಂಡು. ನಾನು ಇರಲಿ ಬಾರಪ್ಪ ಬರೋಣ ಅಂತ ಹೇಳ್ಬಿಟ್ಟು ನಾನು ಯಾಮರಿಸ್ತಾ ಇದ್ದರೆ ಇಲ್ಲ ನಮ್ಮ ಅಮ್ಮನಿಂದನೇ ಹೋಗ್ತಾ ಇದ್ದಾನೆ. ಆ ಫ್ಯಾಕ್ಟ್ರಿ ಬಂದು ನಮ್ಮ ಅಮ್ಮನಿಗೆ ಬಸ್ಸೇ ಬರುತ್ತೆ, ಅಲ್ಲಿಂದ ಹತ್ಕೊಂಡು ಹೋಗ್ತಾರೆ. ಆ್ಯಂಡ್ ಬಸ್ಸಿಂದ ಮಾಮೂಲಿ ಅಲ್ಲಿಂದ ಫ್ಯಾಕ್ಟ್ರಿಯಿಂದ ಇಲ್ಲಿಗೆ ಬಸ್ ಇದೆ, ಹಾಗಾಗಿ ಆರಾಮಾಗಿ ಹೋಗಿ ಆರಾಮಾಗಿ ಬರ್ತಾರೆ. ಅವ್ರನ್ನ ಎತ್ತವ್ರನ್ನ ನೋಡಿಕೊಂಡು ಅವರು ಕೂಡ ನೆಮ್ಮದಿಯಾಗಿದ್ದಾರೆ. ನಾವು ಕೂಡ ಅವಾಗವಾಗ ಅವ್ರನ್ನ ನೋಡ್ಕೊತಾ ಇದ್ದೀವಿ. ಮುಂದೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮದೇ. ಆ ದೇವ್ರು ಏನು ಮಾಡ್ತಾನೋ ಅಷ್ಟೊತ್ತೊಳಗೆ ನಮಗೂ ಒಂಚೂರು ಶಕ್ತಿ ಕೊಡಲಿ ಅಂತ ನಾವು ಕೇಳ್ಕೊತೀವಿ, ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ಅಮ್ಮ ಈ ಕಡೆಯಿಂದ ಹೋದರು, ಅವನು ಆ ಕಡೆ ಓಡೋಗ್ತಾ ಇದ್ದ. ಅಷ್ಟೊತ್ತೊಳಗೆ ನಾನೇ ಕರ್ಕೊಂಬಂದು ಅವ್ನಿಗೆ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡಿ ಕುಡಿಸಿ ರೆಡಿ ಮಾಡಿದೆ. ಪ್ರವೀಣವ್ರು ಬರ್ತೀನಿ ಅಂತ ಹೇಳಿದರು, 9-9:30 ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಆಲೇ ನೋಡಿದ್ರೆ ನಾಯಿ ಹತ್ರ ಹೋಗಿ ಆಟ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದ. ಪ್ರವೀಣವ್ರು ಬಂದ ಮೇಲೆ ಅಜ್ಜಿಗೆ ಬಾಯ್ ಅಂತ ಹೇಳಿ ಮನೆ ಕೆಲಸ ಎಲ್ಲ ನಾನೇ ಮುಗಿಸ್ಕೊಟ್ಟಿದ್ದೆ, ಕಸ ಎಲ್ಲ ಗುಡಿಸ್ಕೊಟ್ಟಿದ್ದೆ ನೀಟಾಗಿ. ಹಾಗಾಗಿ ಓಡ್ತೀವಿ ಅಂತೇಳಿ ಬಂದ್ವಿ. ಬಂದಿದ್ದ ತಕ್ಷಣ ನನಗೆ ನಾಷ್ಟ ಮಾಡಿರಲಿಲ್ಲ ಅಲ್ವ, ಅಲ್ಲಿ ಸುಸ್ತಾಗ್ತಾಯಿತ್ತು. ಹಾಗಾಗಿ ಇಲ್ಲೇ ನಾನು ಬೀಟ್ರೋಟ್ ಪಲ್ಯ ಮಾಡಿ ಗೋಧಿ ದೋಸೆ ಮಾಡೋಣ ಕ್ವಿಕ್ಕಾಗಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಪ್ರವೀಣವರು ಕೂಡ ನಾಷ್ಟ ಮಾಡಿರಲಿಲ್ಲ. ಇನ್ನು ಇಬ್ರಿಗೂ ಆಗುತ್ತೆ. ಆ್ಯಂಡ್ ಅಪ್ಪಗೂ ಕೂಡ ಸರಿ ತೆಳ್ಳಗೆ ಮಾಡ್ತಾಯಿದ್ದೆ. ಅವ್ನಿಗೆ ಯಾಕೋ ಹೊಟ್ಟೆ ಸ್ವಲ್ಪ ಕೆಟ್ಟೋಗಿತ್ತು. ಹಾಗಾಗಿ ಅವನಿಗೆ ಮಲಗಿಸ್ಬಿಟ್ಟೆ ನಾನು. ಅಲ್ಲಿ ಕರ್ಕೊಂಬಂದಿದ ತಕ್ಷಣ ಮಲಗಿದ್ದ. ನಾನು ಬೀಟ್ರೋಟ್ ಪಲ್ಯ ಹಾಗೆ ಗೋಧಿ ದೋಸೆ ಮಾಡ್ಕೊಂಡಿದ್ದೆ. ಸಿಂಪಲಾಗಿ ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ. ಕಾಯಿ ತುರಿ ಈ ಥರ ಏನೂ ಹಾಕಿರಲಿಲ್ಲ. ಬೇಗ ಆಗಿಬಿಡ್ಬೇಕು, 10 ಗಂಟೆ ಬೇರೆ ಆಗಿಬಿಟ್ಟಿತ್ತು. ಹೊಟ್ಟೆ ಬೇರೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಹಾಗೆ ಒಗ್ಗರಣೆ ಹಾಕಿ ಬೀಟ್ರೋಟ್ ಹಾಕಿ ಚೆನ್ನಾಗಿ ಬೇಯಿಸಿ, ನೀರೇನು ಹಾಕ್ಕೊಡ್ದು, ಅದು ನೀರಿನ ಅಂಶ ಅದರಲ್ಲೇ ಬಿಡುತ್ತೆ ಅಲ್ವಾ. ಹಾಗಾಗಿ ನೀರೇನು ಹಾಕ್ದಂಗೆ ಹಾಗೆ ಬೇಯಿಸ್ಬಿಟ್ಟು ನಾನಿಲ್ಲಿ ಗೋಧಿ ದೋಸೆಗೆ ಗೋಧಿ ಹಸಿಟ್ಟು ಮತ್ತು ಸ್ವಲ್ಪ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೆ. ಅದನ್ನು ಹೆಂಚ್ ಮೇಲೆ ದೋಸೆ ಹಾಕಿ ಕೊಟ್ಟೆ. ನಾವು ಕೂಡ ಟಿಫನ್ ಮುಗಿಸ್ಕೊಂಡ್ವಿ. ಅಪ್ಪುಗೆ ಗಂಜಿ ಥರ ಮಾಡಿದ್ದೆ. ಅವನಿಗೆ ಸ್ವಲ್ಪ ಮೋಷನ್ ಹೋಗ್ತಾರೋ ಥರ ಅನ್ನಿಸ್ತಾಯಿತ್ತು. ಯಾಕೋ ಬೆಳಗ್ಗೆಯಿಂದ ಮೋಷನ್ನು ಅವನಿಗೆ. ಸಡನ್ನಾಗಿ ಏನಾಯ್ತಪ್ಪ ಅಂತ ಅಂದ್ಕೊಂಡೆ. ಅಂದರೆ ಏನಂದರೆ ಊಟ ಜೀರ್ಣ ಕರೆಕ್ಟಾಗಿ ಆಗಿರಲಿಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಸ್ವಲ್ಪ ತೆಳ್ಳಗೆ ರಾಗಿ ಗಂಜಿ ಮಾಡಿ ಕೊಡು, ಅವನಿಗೆ ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳಿದರು. ಹಾಗಾಗಿ ಅವನಿಗೆ ರಾಗಿ ಗಂಜಿನ ಸಪ್ರೇಟಾಗಿ ಎತ್ತಿಟ್ಟು ನಾನು ದೋಸೆನ ಹಾಕ್ಕೊತಾ ಇದ್ದೆ. ಇದ್ರೆ ಎಲ್ಲಾದರೂ ಹೋಗಿ ಬಂದಾಗ ಅಡುಗೆ ಏನು ಮಾಡೋದು, ಇದನ್ನೇನು ಮಾಡೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ನು. ಏನಿದ್ರು ಎಲ್ಲಿಗೆ ಬಂದರು, ಅಮ್ಮ ಮನೆ ಅಜ್ಜಿ ಮನೆ, ಎಲ್ಲಿಗೋದ್ರು ನಮ್ಮ ಮನೆ ಅಂತ ನಾವು ಬರಬೇಕು. ಇವಾಗ ಅಂಗನವಾಡಿಗೆ ಹೋಗಿ ಫುಡ್ಡೆಲ್ಲ ಇಸ್ಕೊಂಡು ಬಂದೆ. ಈ ಸತಿ ಬೆಲ್ಲ ಈ ಥರ ಕೊಟ್ಬಿಟ್ಟಿದ್ದಾರೆ, ಅಂದರೆ ಪುಡಿ ಬರುತ್ತಲ್ಲ ಆ ಥರ. ಘಮ್ ಅಂತ ಇದೆ ಬೆಲ್ಲ ಸ್ಮೆಲ್ಲು. ಕೆಮಿಕಲ್ ಏನೂ ಇಲ್ಲ, ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ, ಗೊತ್ತಿಲ್ಲ. ನೀವೆಲ್ಲ ಯಾರಾದರೂ ಅಂಗನವಾಡಿಲಿ ಫುಡ್ ಇಸ್ಕೊಂಡು ಯೂಸ್ ಮಾಡ್ತಾಯಿದ್ದೀರಾ? ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಅಪ್ಪುನ ಸ್ವಲ್ಪ ಸರಿ ತಿನ್ನಿಸಿ ಅವನ್ನ ಮಲಗಿಸಿದ್ದೀನಿ. ಯಾಕೋ ಸ್ವಲ್ಪ ಸುಸ್ತಾಗಿದ್ದಾನೆ, ಹಾಗಾಗಿ ಮಲಗಿಸಿದ್ದೀನಿ. ಇವಾಗ ನನಗೆ ಕಿಚನ್ ಕ್ಲೀನ್ ಮಾಡಬೇಕು. ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. Thank you for watching.